ಇನ್ನು ಒಂದು ಕಡೆಗೆ ಈಗ ಮಂತ್ರಿ ಸ್ಥಾನದ ಕಿತ್ತಾಟ ನಡೀತಾ ಇತ್ತಲ್ಲ, ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ಖಾತೆ ಕೊಟ್ಟಿರೋದ್ರಲ್ಲಿ ನೀವು ಕೊಡ್ತಾ ಇಲ್ಲ ಸರಿಯಾಗಿ ಅಂತೆಲ್ಲ ಇತ್ತಲ್ಲ. ಫೈನಲಿ ಕೃಷ್ಣ ಬೈರೇಗೌಡರನ್ನ ಕೂಡ ಮನವೊಲಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡು ಯಶಸ್ವಿ ಆಗಿದೆ. ಬೆಂಗಳೂರು ಖಾತೆಯನ್ನ ಇವತ್ತು ಸ್ವೀಕರಿಸಿದರು ಕೃಷ್ಣ ಬೈರೇಗೌಡರು. ಮೊದಲ ಸಭೆಯಲ್ಲೇ ಜಿಬಿಎ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ. ರಸ್ತೆ ಗುಂಡಿ ವಿಚಾರಕ್ಕೆ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಸಚಿವರು. ಒಂದು ಕಡೆಯಿಂದ ರಸ್ತೆ ಮಾಡ್ತೀರಾ, ಮತ್ತೊಂದು ಕಡೆಯಿಂದ ಗುಂಡಿ ಬೀಳುತ್ತೆ. ಯಾಕೆ? ಬೇರೆ ರಾಜ್ಯದಲ್ಲಿ ಇಲ್ಲದ ಸಮಸ್ಯೆ ಬೆಂಗಳೂರಿನಲ್ಲಿ ಯಾಕ್ರಿ ಅಂತ ಜಿಬಿಎ ಅಧಿಕಾರಿಗಳಿಗೆ ಸಚಿವರು ತರಾಟೆಗೆ ತಗೊಂಡಿದ್ದಾರೆ. ನೀವಾದರೂ ಸರಿಪಡಿಸಿ ಸರ್, ಯಾರ ಕಡೆ ಆಗದೆ ಇದ್ರೂ ಕೂಡ ಅಟ್ಲೀಸ್ಟ್ ಕೃಷ್ಣ ಬೈರೇಗೌಡರು ಬಂದ ಮೇಲೆ ರಸ್ತೆಗಳಾದರೂ ಆಯಿತು ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ನೆನಪಿಸ್ಕೊಳ್ಳೋಕ್ಕಾದರೂ ಆಗುತ್ತೆ. ಎಷ್ಟೆಲ್ಲ ಒದ್ದಾಡಿದ್ರು ಕೂಡ ಯಾರೂ ಏನು ಕಡಿದು ಗುಡ್ಡೆ ಹಾಕಕ್ಕಾಗಲಿಲ್ಲ. ಫೈನಲಿ ಕೃಷ್ಣ ಬೈರೇಗೌಡರೇ ಬರಬೇಕಾಯಿತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಕ್ಕೆ ಅಂತಾದರೂ ಅಟ್ಲೀಸ್ಟ್ 2 ವರ್ಷದಲ್ಲಿ ಆ ಕ್ರೆಡಿಟ್ ಆದರೂ ನೀವಾದರೂ ತಗೊಳ್ಳಿ. ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದ ಹಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡಬಹುದು. ಸೊ ಇದು ಯಾವಾಗ ಆಗುತ್ತೆ ಅಂತ ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ಈ ಕಡೆಯಿಂದ ರೋಡ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಪಾಟೋಲ್, ಆಮೇಲೆ ಪಾಟೋಲ್ ಫಿಲ್ಲಿಂಗ್, ವರ್ಷ ಪೂರ್ತಿ ಪಾಟೋಲ್ ಬೆಂಗಳೂರು ಅಂತ ಪಾಟೋಲ್ ಬಿಟ್ಟು ಏನ್ ಹೇಳಿಯಪ್ಪ ಯಾರಾದ್ರೂ ಇಂಜಿನಿಯರ್ಸ್ ಪಾಟೋಲ್ ಇಂದ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಅಥವಾ ಏನು ಆಗುತ್ತೆ, ರೋಡ್ ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್, ಪಾಟೋಲ್. ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್? ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ